ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಬಂಡೀಪುರ್ ಅಡ್ಜಸೆಂಟು ಫಾರೆಸ್ಟ್ ಮತ್ತು ದೊಡ್ಡದು ಒಂದು ಲೇಕ್ ಇದೆ. ಸುಮಾರು ಒಂದು 2,000 ಎಕರೆಯಲ್ಲಿ ಕೆರೆ ಇದೆ. ಅದಕ್ಕೆ ಅಡ್ಜಸೆಂಟ್ ಲ್ಯಾಂಡ್ ಇದು. ಈ ಮನೆ ಕಟ್ತಾ ಇದ್ರಲ್ಲ, ಅದ್ರ ಪಕ್ಕದ ಮನೆ ಇದು. ಆದರೆ ಈ ಜಮೀನು ಹೇಳ್ತಾ ಇದ್ದೀನಲ್ಲ, ಅದ್ರ ಪಕ್ಕದಲ್ಲಿರೋದು ಇದೆಲ್ಲ ಸೇಲ್ಗಿರೋದು. ಬ್ಯಾಕ್ ಸೈಡ್ ಇನ್ನು ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ನೋಡಿ, ಲೇಕ್ ಈ ಥರ ಇದೆ. ಇವರು ಮನೆ ಮಾಡ್ಕೊಂಡು ಆರಾಮಾಗಿರೋಕ್ಕೆ ಒಂದು 100x200 ದೊಡ್ಡದು ಮನೆ ಕಟ್ತಾ ಇದ್ದಾರೆ, ಬಂಗ್ಲೋ. ಸೊ ಇದೇನೇ ಬರಲಿ, ಇದೂ ಫಾರೆಸ್ಟ್ ಮತ್ತು ನೀರಿಗೆ ಅಡ್ಜಸ್ಟ್. ನೋಡಿ, ಇದೇನೆ ಈ ಜಾಗನ ಸೇಲ್ಗಿದೆ ಅಂತ ಅಂದಿದ್ದು. ಈ ಜಾಗ ಇದೆಯಲ್ಲ, ಈ ಥರ ಲೇಕ್ಗೆ ಆಪೋಸಿಟ್ ಕಾಣ್ತಾ ಇರೋದೆಲ್ಲ ಫಾರೆಸ್ಟ್. ಯಾವಾಗಲೂ ಅನಿಮಲ್ಸ್ ಎಲ್ಲ ಬಂದು ನೀರು ಕುಡ್ಕೊಂಡು ತಿರ್ಗಾ ಒಳಗಡೆ ಹೋಗ್ತಾರೆ. ಮತ್ತು ರೈಲ್ವೆ ಪಟ್ಟೆ ಹಾಕಿದ್ದಾರೆ ಇಲ್ಲಿ. ಆನೆ ಅಂತೂ ಒಳಗಡೆ ಬರೋಕ್ಕಾಗಲ್ಲ, ಈ ಕಡೆ ನಿಂತಿರ್ತವೆ. ನೋಡಿ, ಆನೆ ಎಲ್ಲಿದ್ದು ಎಲಿಫೆಂಟ್ ಡಂಕ್. ಇದು 4 ಎಕರೆ ಇದೆ. 1 ಎಕರೆಗೆ 32 ಲಕ್ಷ ರೂಪಾಯಿ ಹೇಳ್ತಾಯಿದ್ದಾರೆ. ಇದು ರೈಲ್ವೆ ಪಟ್ಟೆಯಿಂದ ಈಚೆ ಕಡೆಗೆ, ಇದು ಫಾರೆಸ್ಟ್ ಲ್ಯಾಂಡಲ್ಲಿ ನಿಂತಿರೋದು. ನಾನು ಹೇಳ್ತಾ ಇರೋ ಲ್ಯಾಂಡ್ ಬ್ಯಾಕ್ ಸೈಡ್ ಇದೆ. ನೋಡಿ, ಈ ಥರ ನೀರಿರ್ತದೆ. ಇನ್ನೂ ತನಕ ಇಷ್ಟು ನೀರಿದೆ. ಈಗ ಸ್ವಲ್ಪ ದಿವಸ ಆದಮೇಲೆ ಒಣಗಿಬಿಡ್ತದೆ. ಮತ್ತು ಜೂನ್ ಜುಲೈಯಲ್ಲಿ ಮತ್ತೆ ಬಂದು ಸೇರುತ್ತೆ. ಒಂದು 6 ರಿಂದ 7 ತಿಂಗಳು ನೀರಿದ್ದೇ ಇರ್ತದೆ ಇಲ್ಲಿ. ನೋಡಿ, ಈ ಪಟ್ಟೆಯಿಂದ ದಾಟಿದ್ರೆ ಪಟ್ಟ ಲ್ಯಾಂಡ್.